ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅರಸೀಕೆರೆ ಅರನ್ ಯೂಟ್ಯೂಬ್ ಚಾನಲ್. ಇವತ್ತು ಒಂದು ರಾಪಿಡೋ ಬೈಕ್ ಟ್ಯಾಕ್ಸಿಯಲ್ಲಿ ಎರಡು ಅಪ್ಡೇಟ್ ತಿಳಿಸ್ಕೊಡ್ತಾ ಇದ್ದೀನಿ. ಯಾರಿಗೆಲ್ಲ ಗೊತ್ತಿದೆ ಅವರು ಓಕೆ, ತೊಂದರೆ ಇಲ್ಲ. ಗೊತ್ತಿಲ್ಲದವರಿಗೋಸ್ಕರ ಈ ಎರಡು ಅಪ್ಡೇಟ್ಗಳನ್ನ ತಿಳಿಸ್ಕೊಡ್ತಾ ಇದ್ದೀನಿ ಒಂದೇ ವಿಡಿಯೋದಲ್ಲಿ. ಹಾಗೆ ವಿಡಿಯೋ ಸ್ಟಾರ್ಟ್ ಮಾಡೋಕೆ ಮುಂಚೆ ಯಾರಾದರೂ ಫಸ್ಟ್ ಟೈಮ್ ಮಾಡ್ತಾ ಇದ್ದಾರೆ ನಮ್ಮ ಕಡೆಯಿಂದ ರಿಕ್ವೆಸ್ಟ್, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ವಾಚ್ ಮಾಡಿ. ಹಾಗೆ ಲೈಕ್ ಮಾಡೋದು ಪ್ರತಿಯೊಬ್ಬರು ಕೂಡ ಮರಿಬೇಡಿ. ಪ್ರತಿಯೊಬ್ಬರು ಶೇರ್ ಮಾಡಿ, ತುಂಬ ಜನಕ್ಕೆ ಹೆಲ್ಪ್ ಆಗುತ್ತೆ ಈ ಒಂದು ಮಾಹಿತಿ ತಿಳ್ಕೊಂಡ್ರೆ. ಬನ್ನಿ ಸ್ನೇಹಿತರೆ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇವಾಗ ರಾಪಿಡೋ ಬೈಕ್ ಟ್ಯಾಕ್ಸಿಯಲ್ಲಿ ಮಿನಿಮಮ್ ಗ್ಯಾರಂಟಿ ಅಂತ 2000 ಕೊಟ್ಬಿಟ್ಟಿದ್ದಾನೆ ಫರ್ ಡೇಗೆ. ಅದು ಎಲ್ರಿಗೂ ಬಂದಿದೆಯೋ ಏನೋ ಗೊತ್ತಿಲ್ಲ, ಕೆಲವೊಬ್ಬರಿಗೆ ಮಾತ್ರ ಬಂದಿರ್ಬೋದು ಏನೋ ಗೊತ್ತಿಲ್ಲ. ಈ ಒಂದು ಆಪ್ಷನ್ ನನಗೂ ಕೂಡ ಮೆಸೇಜ್ ಬಂದಿದೆ ನೋಟಿಫಿಕೇಶನ್. ಇದು ಹೆಂಗೆ ಮಾಡಬೇಕು, ಹೆಂಗೆ ಆಕ್ಟಿವೇಶನ್ ಮಾಡ್ಕೋಬೇಕು ಅಂತ ಕೂಡ ಹೇಳ್ಕೊಡ್ತೀನಿ. 2000 ರುಪೀಸ್ ಫರ್ ಡೇಗೆ ಅಂದರೆ 30 ಆರ್ಡರ್ ಕಂಪ್ಲೀಟ್ ಮಾಡ್ಬೇಕು ನೀವು ಒನ್ ಡೇಗೆ. ಅದನ್ನು ಫಸ್ಟ್ ನೀವು ಲಾಗಿನ್ ಆಗಬೇಕು. ಇಲ್ಲಿ ರಾಪಿಡೋ ಆನ್ ಮಾಡಿಕೊಂಡು ಅರ್ನಿಂಗ್ಸಲ್ಲಿ ಹೋಗಿ ಅಲ್ಲಿ ಒಂದು ಆಪ್ಷನ್ ಕೊಡ್ತಾರೆ ನಿಮಗೆ. ಒಂದು ಏನು 2000 ಫರ್ ಡೇ ಮಿನಿಮಮ್ ಗ್ಯಾರಂಟಿ ಅಂತ ಕೊಡ್ತಾರಲ್ಲ, ಅದಕ್ಕೆ ಹೋಗಿ ಕ್ಲಿಕ್ ಮಾಡಿ ನೀವು ಒಂದು ಆಕ್ಟಿವೇಟ್ ಮಾಡ್ಕೊಂಡ್ರೆ ನೀವು ಫರ್ ಡೇಗೆ 30 ಆರ್ಡರ್ ಕಂಪ್ಲೀಟ್ ಮಾಡಿದ್ರೆ ನಿಮಗೆ ಮಿನಿಮಮ್ 2000 ರೂಪಾಯಿ ಅಕೌಂಟಿಗೆ ಬಂದುಬಿಡುತ್ತೆ. ನೀವು ಲೋಕಲ್ ಆರ್ಡರ್ ಮಾಡ್ಕೊಳ್ಳಿ, ಲಾಂಗ್ ಆರ್ಡರ್ ಮಾಡ್ಕೊಳ್ಳಿ, ತೊಂದರೆ ಇಲ್ಲ. ಒಟ್ಟಲ್ಲಿ 30 ಆರ್ಡರ್ ಕಂಪ್ಲೀಟ್ ಮಾಡಬೇಕು. ಲಾಂಗ್ ಆರ್ಡರ್ ಮಾಡೋದು ವೇಸ್ಟ್. ಯಾಕೆಂದರೆ ಇದೆಲ್ಲ ಲಾಂಗ್ ಆರ್ಡರ್ ಮಾಡ್ಕೊಂಡ್ರೆ ಅರ್ನಿಂಗ್ಸ್ ಅಲ್ಲಿಗೆ ಬಂದುಬಿಡುತ್ತೆ. ಆದಷ್ಟು ನೀವು 40 ರೂಪಾಯಿ 50 ರೂಪಾಯಿ ನಾವು ಲೋಕಲ್ ಆರ್ಡರ್ ಮಾಡ್ಕೊಂಡ್ರೆ 30 ಆರ್ಡರ್ಗೆ ಎಷ್ಟಾಗುತ್ತೆ ನಿಮಗೆ? 4 3 12, 1200 ಇಲ್ಲ 50 ರೂಪಾಯಿ ನಾವು ಇಟ್ಕೊಳ್ಳಿ. 5 3 15, 1500 ರೂಪಾಯಿ ಆಗುತ್ತೆ ಅರ್ನಿಂಗ್ಸ್. ಬಟ್ ಇನ್ನು 500 ರೂಪಾಯಿ ಎಕ್ಸ್ಟ್ರಾ ನಿಮ್ಮ ಅಕೌಂಟ್ಗೆ ಆ್ಯಡ್ ಆಗುತ್ತೆ. ಈ ಥರ ಒಂದು ಆಪ್ಷನ್ ಕೊಟ್ಟಿದ್ದಾನೆ. 30 ಆರ್ಡರ್ ಕಂಪ್ಲೀಟ್ ಮಾಡಿದರೆ 30 ಆರ್ಡರ್ ಏನು ಆರಾಮಾಗಿ ಮಾಡ್ಬೋದು. ಸಿಟಿ ಒಳಗಡೆ ಇರೋರಿಗೆ ಏನು ಟೆನ್ಷನ್ನೇ ಇಲ್ಲ. ಯಾಕಂದರೆ ಬ್ಯಾಕ್ ಟು ಬ್ಯಾಕ್ ಬೆಳಗಿನ ಸಂಜೆವರೆಗೆ ಆರ್ಡರ್ ಬರ್ತಾ ಇರೋದ್ರಿಂದ 30 ಆರ್ಡರ್ ಆರಾಮಾಗಿ 7 ರಿಂದ 8 ಅವರಲ್ಲಿ ಹೊಡೆದು ಬಿಸಾಡ್ಬೋದು. ಹಂಗಾಗಿ ಆನಂತರ ಬೇರೆ ಡ್ಯೂಟಿ ಮಾಡ್ಕೊಂಡ್ರೆ ಎಕ್ಸ್ಟ್ರಾ ಅರ್ನಿಂಗ್ಸ್ ಆರಾಮಾಗುತ್ತೆ. ಹಾಗಾಗಿ ಈ ಥರ ಒಂದು ಆಪ್ಷನ್ ಕೊಟ್ಟಿದ್ದಾನೆ. ಇದು ಒಳ್ಳೆ ಬೆಸ್ಟ್ ಅಂತ ಹೇಳ್ಬೋದು, ಚೆನ್ನಾಗಿದೆ. ಎಷ್ಟು ದಿವಸ ಇರುತ್ತೆ ಅಂತ ಗೊತ್ತಿಲ್ಲ. ಯಾವ ಒಂದು ಆಕ್ಟಿವೇಟ್ ಆಪ್ಷನ್ ಕೊಟ್ಟರು ಪರ್ಮನೆಂಟಾಗಿ ಇಡಲ್ಲ, ಟೆಂಪ್ರವರಿ ಕೊಡ್ತಾ ಇರ್ತಾನೆ ಅವಾಗ. ಬಟ್ ಕೊಟ್ಟಾಗ ಯೂಸ್ ಮಾಡ್ಕೊಂಡ್ರೆ ಒಳ್ಳೆ ಅರ್ನಿಂಗ್ ಸಂಪಾದನೆ ಮಾಡ್ಬೋದು. ಇತ್ತೀಚೆಗೆ ಸ್ವಲ್ಪ ರಾಪಿಡೋದಲ್ಲಿ ಇನ್ಸೆಂಟಿವ್ ಕೂಡ ಕೊಡೋಕೆ ಸ್ಟಾರ್ಟ್ ಮಾಡಿದ್ದಾನೆ. ಮಾರ್ನಿಂಗಲ್ಲಿ ಗೊತ್ತಿರಬೇಕಾದ್ರೆ 4 ಆರ್ಡರ್ ಮಾಡಿದ್ರೆ 40 ರುಪೀಸು, 8 ಮಾಡಿದ್ರೆ 100 ರುಪೀಸ್, ಈ ಥರ ಇನ್ಸೆಂಟಿವ್ ಕೊಡ್ತೇನೆ. ಇದರಿಂದ ಎಲ್ಲ ಸ್ವಲ್ಪ ಏನಾಗುತ್ತೆ, ಸ್ವಲ್ಪ ಪೆಟ್ರೋಲ್ಗೂ ಎಕ್ಸ್ಟ್ರಾ ಅಮೌಂಟ್ ಆ್ಯಡ್ ಆಗುತ್ತೆ. ಅದು 100 ರುಪೀಸ್ ಬಂದ್ರೂ ಅಟ್ಲೀಸ್ಟ್ ಒಂದು ಹಾಫ್ ಡೇ ಪೆಟ್ರೋಲ್ಗೆ ಆಗ್ಬಿಡುತ್ತೆ ಆ ಥರ ಇನ್ಸೆಂಟಿವ್ ಕೊಟ್ಟಾಗ. ಇದೇ ಥರ ಕೊಟ್ಟರೆ ಎಲ್ಲ ರೈಡರ್ಗಳಿಗೂ ಸ್ವಲ್ಪ ಅನುಕೂಲ. ಏನಕ್ಕೆ ಕೊಡ್ತಾ ಇದ್ದಾರೆ ಅಂದರೆ, ಈಗ ಬೈಕ್ ಟ್ಯಾಕ್ಸಿ ಹುಡುಗರು ಬೇರೆ ಕಡೆ ಹೋಗಬಾರ್ದು, ಬೇರೆ ಯಾಪ್ ಬರ್ತಾ ಇದ್ದಾವೆ, ನಮ್ಮ ಕಂಪ್ನಿಲೇ ಕೆಲಸ ಮಾಡಬೇಕು ಅನ್ನೋ ಒಂದು ಇಂಟೆನ್ಷನ್ ಇಟ್ಕೊಂಡು ಸ್ವಲ್ಪ ಇನ್ಸೆಂಟಿವ್ ಕೊಡ್ತಾ ಇದ್ದಾನೆ. ಹೊಸ ಆಫರ್ಗಳು ತಗೊಂಡ್ಬರ್ತಾರೆ ರಾಪಿಡೋ ಬೈಕ್ ಟ್ಯಾಕ್ಸಿಲಿ. ಒಳ್ಳೇದು. ಮುಂಚೆ ಎಲ್ಲ ಸಿಕ್ಕಾಪಟ್ಟೆ ಕೊಡ್ತಾ ಇದ್ದ. ಮುಂಚೆ ಡೈಲಿ ಇನ್ಸೆಂಟಿವ್, ವೀಕ್ಲಿ ಇನ್ಸೆಂಟಿವ್, ಮಂತ್ಲಿ ಬೋನಸ್, ಈ ಥರ ಸಿಕ್ಕಾಪಟ್ಟೆ ಕೊಡ್ತಾ ಇದ್ದ. ಬಟ್ ಇವಾಗ 0 ಕಮಿಷನ್ ಮಾಡೋದ್ರಿಂದ ಇವು ಯಾವನೂ ಕೂಡ ಕೊಡ್ತಾ ಇಲ್ಲ. ಎಲ್ಲ ತೆಗೆದು ಏನು ನಿಮಗೆ ಕಸ್ಟಮರಿಂದ ಬರುತ್ತೆ ಅದೇ ಆಮೇಲೆ ಡೈರೆಕ್ಟ್ ಬರೋದ್ರಿಂದ ನಿಮಗೆ ಯಾವುದೇ ಥರ ಇನ್ಸೆಂಟಿವ್ ಕೊಡ್ತಾ ಇಲ್ಲ. ಬಟ್ ಆದಷ್ಟು ಕಮಿಷನ್ ಕಟ್ಟಾದಷ್ಟು ಇವೆಲ್ಲ ಬೆನಿಫಿಟ್ ಸಿಗ್ತವೆ ಪ್ರತಿಯೊಬ್ಬ ರೈಡರ್ಗೂ. ಏನು ಫುಲ್ ಟೈಮ್ ಮಾಡ್ತಾರಲ್ಲ ಅವ್ರಿಗೆ ಒಳ್ಳೆ ವರ್ಕೌಟ್ ಆಗುತ್ತೆ. ಹಾಗಾಗಿ ಈ ಒಂದು ಮಿನಿಮಮ್ ಗ್ಯಾರಂಟಿನ ಆದಷ್ಟು ಯಾರ್ಯಾರಿಗೆಲ್ಲ ನೋಟಿಫಿಕೇಶನ್ ಬಂದಿದೆ ಯೂಸ್ ಮಾಡ್ಕೊಳ್ಳಿ. ಒಳ್ಳೆ ಬೆನಿಫಿಟ್ ಇದೆ. ಎಷ್ಟು ದಿವಸ ಆಗುತ್ತೆ ಅಷ್ಟು ದಿವಸ ಮಾಡ್ಕೊಳ್ಳಿ, ತೊಂದರೆ ಇಲ್ಲ. ಆರಾಮಾಗಿ ಮಾಡ್ಕೋಬೋದು. 30 ಆರ್ಡರ್ ಆರಾಮಾಗಿ ಕಣ್ಣು ಮುಚ್ಕೊಂಡು ಹೊಡಿಬೋದು. ಬೆಳಗಿನ ಸಂಜೆ ಒಳಗಡೆ ಒಳ್ಳೆ ಅರ್ನಿಂಗ್ಸ್ ಆಗುತ್ತೆ. 2000 ರೂಪಾಯಿ ಮಿನಿಮಮ್. ಲಾಂಗ್ ಆರ್ಡರ್ ಬೇಕಾಗಲ್ಲ, ಲೋಕಲ್ ಆರ್ಡರ್ ಮಾಡ್ಕೊಂಡ್ರೆ ಸಾಕು. ಅವ್ರೇನು ಯಾವ ಆರ್ಡರ್ ಅಂತ ಹೇಳಿಲ್ಲ. ಒಟ್ಟಿನಲ್ಲಿ ಫರ್ ಡೇಗೆ 30 ಆರ್ಡರ್ ಕಂಪ್ಲೀಟ್ ಮಾಡ್ಬೇಕಂತ ಅಷ್ಟೇ ಹೇಳಿದಾನೆ. ಕ್ಯಾನ್ಸಲೇಷನ್ ಎಲ್ಲ ಏನು ಕೊಟ್ಟಿಲ್ಲ. ಅದಕ್ಕೆಲ್ಲ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ರಿಕ್ವೈರ್ಮೆಂಟ್ ಎಲ್ಲ ಏನಿಲ್ಲ. ಒಟ್ಟಿನಲ್ಲಿ 30 ಆರ್ಡರ್ ಕಂಪ್ಲೀಟ್ ಮಾಡ್ಬೇಕಂತ ಅಷ್ಟೇ ಹೇಳಿದ್ರೆ ಆರಾಮಾಗಿ ಮಾಡ್ಕೋಬೋದು. 2000 ರುಪೀಸ್ ಜಸ್ಟ್ ಒಳ್ಳೆ ಅರ್ನಿಂಗ್ಸ್ ಆಗುತ್ತೆ. ಇದು ಬಿಟ್ಟರೆ ಇನ್ನೊಂದು ಆಪ್ಷನ್ ಏನಪ್ಪ ಅಂದರೆ ಸ್ಟೇ ಇನ್ ಏರಿಯಾ. ಇದು ಕೆಲವರಿಗೆ ಗೊತ್ತಿರುತ್ತೆ, ಕೆಲವರಿಗೆ ಗೊತ್ತಿರಲ್ಲ. ಸುಮಾರು ಅಲ್ಲೇ ಡಿಸ್ಪ್ಲೇ ಮೇಲೆ ಶೋ ಆಗ್ತಾ ಇರ್ತದೆ ಎನಿ ಟೈಮ್. ಸ್ಟೇ ಇನ್ ಏರಿಯಾ ಅಂದರೆ ಕೆಲವ್ರು ಅಂದ್ಕೊಂತಾರೆ ನಮಗೆ ನಮ್ಮ ಏರಿಯಾದಲ್ಲೇ ಆರ್ಡರ್ ಬೇಕಪ್ಪ, ನಮ್ಮ ಏರಿಯಾದಿಂದ ಬೇರೆ ಏರಿಯಾಗೆ ಹೋಗೋಕ್ಕಾಗಲ್ಲ. ಬೇರೆ ಏರಿಯಾದಲ್ಲಿ ಹೋದ್ರೆ ಏನಾಗುತ್ತೆ, ನಮಗೆ ಲೊಕೇಶನ್ ಗೊತ್ತಿರಲ್ಲ, ಅಲ್ಲಿ ಏನು ಫೇಕ್ ಆರ್ಡರ್ ಬರುತ್ತೆ ಅಂತ ಗೊತ್ತಿರಲ್ಲ, ಮತ್ತೆ ಟ್ರಾಫಿಕ್ ಜಾಸ್ತಿ ಇರುತ್ತೆ. ಈ ಥರ ಸುಮಾರು ಅನೇಕ ಸಮಸ್ಯೆಗಳಿರ್ತವೆ. ಅದಕ್ಕೆ ಏನು ಮಾಡ್ತಾರೆ ಕೆಲವರು, ನಾವು ಇರ್ತಕ್ಕಂಥ ಝೋನ್, ಎಕ್ಸಾಂಪಲಿ ಒಂದು HSR ಲೇಔಟ್ ಅಂದ್ಕೊಳ್ಳಿ. ನಾವು HSR ಲೇಔಟಲ್ಲಿ ಇದೀವಪ್ಪ, ಇಷ್ಟರಲ್ಲೇ ಆರ್ಡರ್ ಬೇಕಂದ್ರೆ ಆ ಒಂದು ಸ್ಟೇ ಇನ್ ಏರಿಯಾ ಹೋಗ್ಬಿಟ್ಟು ಅದನ್ನ ಆನ್ ಮಾಡ್ಕೊಂಡ್ರೆ ನಿಮಗೆ ನೀವು ಎಲ್ಲಿದ್ದೀರಾ ಅದೇ ಏರಿಯಾದಲ್ಲಿ ಪಿಕಪ್, ಅದೇ ಏರಿಯಾದಲ್ಲಿ ಡ್ರಾಪ್. ಜಸ್ಟ್ 1 ಕಿಲೋಮೀಟರ್ ಒಳಗಡೆ ಪಿಕಪ್ ಬರುತ್ತೆ, 1 or 2 ಕಿಲೋಮೀಟರ್ ಡ್ರಾಪ್ ಬರುತ್ತೆ. ಈ ಥರ ಆರ್ಡರ್ಸ್ ಕೂಡ ಇದು ಇದೆ. ಇದು ಒಂದು ಆಕ್ಟಿವೇಶನ್ ಇದೆ. ಅದರಲ್ಲಿ ಡಿಸ್ಪ್ಲೇಲೇ ಇರುತ್ತೆ ಸ್ಟೇ ಇನ್ ಏರಿಯಾ ಅಂತ, ಎಲ್ಲರಿಗೂ ಗೊತ್ತಿರುತ್ತೆ. ಅದನ್ನು ನೋಡಿ ಆನ್ ಮಾಡ್ಕೊಳ್ಳಿ. ಇದು ಒಳ್ಳೆ ಬೆನಿಫಿಟ್. ಏನಪ್ಪ ಅಂದರೆ ಹೇಳಿದ್ನಲ್ಲ, ಇವಾಗ ನೀವು ನಿಮ್ಮ ಏರಿಯಾ ಬಿಟ್ಟು ಎಲ್ಲೂ ಹೋಗೋಕ್ಕಾಗಲ್ಲ, ಆರಾಮ ನಿಮ್ಮ ಏರಿಯಾದಲ್ಲೇ ಮಾಡ್ಕೋಬೋದು. ಒಂದು ಧೈರ್ಯ ಇರುತ್ತೆ. ನಮ್ಮ ಏರಿಯಾದಲ್ಲಿ ಇದ್ದೀವಿ ಅಂದರೆ ನಾವು ಸುಮಾರು ವರ್ಷ ಇರ್ತೀವಿ, ಭಯ ಇರಲ್ಲ. ಯಾವುದೇ ಒಂದು ಆಟೋ ಡ್ರೈವರ್ ಹಿಡಿಬೋದು, ಇಲ್ಲ ಯಾರೇ ಒಂದು ಯಾವ ಜಾಗದಲ್ಲಿ RTO ಅಧಿಕಾರಿಗಳು, ಪೊಲೀಸ್ ಇರ್ತಾರೆ. ಪ್ರತಿಯೊಂದು ನಿಮಗೆ ಮಾಹಿತಿ ಎಲ್ಲ ಗೊತ್ತಿರೋದ್ರಿಂದ ನೀವು ಆರಾಮಾಗಿ ನಿಮ್ಮ ಏರಿಯಾದಲ್ಲಿ ಸೇಫಾಗಿ ಮಾಡ್ಕೋಬೋದು. ಇನ್ನೊಂದು ಮತ್ತೆ ಶಾರ್ಟ್ ಕಟ್ ರೋಡ್ಗಳು. ನೀವು ಅಲ್ಲೇ ಇರೋದ್ರಿಂದ ಏನಾಗುತ್ತೆ, ನಿಮಗೆ ಮ್ಯಾಪಲ್ಲಿ ಒಂಥರ ತೋರಿಸ್ತಾ ಇರ್ತದೆ, ಎಲ್ಲೆಲ್ಲೋ ಟರ್ನು, ಎಲ್ಲೆಲ್ಲೋ ಲಾಂಗ್ ತೋರಿಸ್ತಾ ಇರ್ತಾರೆ. ಬಟ್ ನಿಮಗೆ ಗೊತ್ತಿರ್ತವೆ ಶಾರ್ಟ್ ಕಟ್ ರೋಡ್ ಎಲ್ಲಿ ಹೋದರೆ ಎಷ್ಟು ಬೇಗ ಹೋಗ್ಬೋದು ಅಂತ. ಇದರಿಂದ ಏನಾಗುತ್ತೆ, ಕಿಲೋಮೀಟರ್ ಸೇವ್ ಮಾಡ್ಬೋದು, ಪೆಟ್ರೋಲ್ ಸೇವ್ ಆಗುತ್ತೆ, ಟೈಮ್ ಕೂಡ ಸೇವ್ ಆಗುತ್ತೆ ನಿಮಗೆ. ಹಂಗಾಗಿ ನಿಮ್ಮ ಏರಿಯಾದಲ್ಲಿ ಮಾಡೋದ್ರಿಂದ ತುಂಬ ಬೆನಿಫಿಟ್ಸ್ ಇದೆ. ಹಾಗಾಗಿ ಅದಕ್ಕೋಸ್ಕರನೇ ಈ ಒಂದು ಸ್ಟೇ ಇನ್ ಏರಿಯಾ ಆಪ್ಷನ್ ಕೂಡ ಕೊಟ್ಟಾನೆ. ಬೇರೆ ಏರಿಯಾಗಳಲ್ಲಿ ಹೋಗಿ ಲೊಕೇಶನ್ ಗೊತ್ತಿಲ್ಲ, ಲೊಕೇಶನ್ ಹಾಕೊಂಡು ಮೊಬೈಲಲ್ಲಿ ನೋಡಿಕೊಂಡು ಇನ್ ಕೇಸ್ ಯಾರು ಪೊಲೀಸ್ ಹಿಡಿಬೋದು, ಇಲ್ಲ ಸಡನ್ ಅಂತ ಆಕ್ಸಿಡೆಂಟ್ಗಳು ಆಗ್ಬೋದು. ಈ ಥರ ಎಲ್ಲ ಸಮಸ್ಯೆ ಆಗ್ತಾ ಇರ್ತವೆ ಪದೇ ಲೊಕೇಶನ್ ನೋಡೋದ್ರಿಂದ. ಬಟ್ ನಿಮ್ಮ ಏರಿಯಾದಲ್ಲಿ ಅಲ್ಲೇ ಇರ್ತೀರ ಅಂದಾಗ ನೀವು ಲೊಕೇಶನ್ ನೋಡೋ ನೆಸೆಸಿಟಿನೇ ಇರಲ್ಲ. ಪಿಕಪ್ ಡ್ರಾಪ್ ಜಸ್ಟ್ 5-10 ಮಿನಿಟ್ಸಲ್ಲಿ ಆಗ್ತಾ ಇರುತ್ತೆ. ಪಟ ಅಂತ ಆರ್ಡರ್ ಕೂಡ ಹಂಗೆ ಬರ್ತಾ ಇರ್ತವೆ ಬ್ಯಾಕ್ ಟು ಬ್ಯಾಕ್. ಹಾಗಾಗಿ ಯಾವುದೇ ಥರ ಟೆನ್ಷನ್ ಇಲ್ಲ. ಹಾಗಾಗಿ ಇದು ಒಂದು ಸ್ಟೇ ಇನ್ ಏರಿಯಾ ಒಳ್ಳೆ ಬೆಸ್ಟ್ ಅಂತ. ಇದು ಚೆನ್ನಾಗಿದೆ.
ಬಟ್ ಇದನ್ನ ಯೂಸ್ ಮಾಡ್ಕೊಳ್ಳಿ. ನೀವು ಯಾವ ಏರಿಯಾದಲ್ಲಿ ಇದ್ದೀರಾ ನಿಮಗೆ ಗೊತ್ತು. ಯಾವ ಏರಿಯಾದಲ್ಲಿ ಯೂಸ್ ಮಾಡ್ಕೋಬೇಕಂದ್ರೆ ಎಲ್ಲ ಏರಿಯಾದಲ್ಲಿ ಯೂಸ್ ಮಾಡ್ಕೊಳಕ್ ಹೋಗಬೇಡಿ. ಯಾಕಂದ್ರೆ ಕೆಲವೊಂದು ಏರಿಯಾದಲ್ಲಿ ಆರ್ಡ್ರೇ ಬರಲ್ಲ, ಪೀಕ್ ಅವರಲ್ಲಿ ಅಷ್ಟೇ ಬರುತ್ತೆ, ನಾನ್ ಪೀಕ್ ಅವರಲ್ಲಿ ಆರ್ಡರ್ ಬರಲ್ಲ. ಅಂತ ಏರಿಯಾದಲ್ಲಿ ಇದೆಲ್ಲ ಆನ್ ಮಾಡ್ಕೊಂಡ್ರೆ ವೇಸ್ಟ್. ಹೈ ಡಿಮ್ಯಾಂಡ್ ಏರಿಯಾ ಎಲ್ಲಿರುತ್ತೆ, HSR ಲೇಔಟ್ ಇರ್ಬೋದು, ಬೊಮ್ಮನಹಳ್ಳಿ, ಈ ಹೊಸರೋಡು, ಕೂಡ್ಲುಗೇಟು, ವಂಗಸಂದ್ರ, ಅಕ್ಷಯ್ ನಗರ, JP ನಗರ, ಜಯನಗರ, ಬನಶಂಕರಿ, ಮಾರ್ಕೆಟ್ ಸರೌಂಡಿಂಗ್, ಇಂಥ ಏರಿಯಾಗಳಲ್ಲಿ ನೀವು ಆನ್ ಮಾಡ್ಕೊಂಡ್ರೆ ಒಳ್ಳೆ ಬೆಸ್ಟ್ ಇದೆ. ಯಾಕಂದ್ರೆ ಅರ್ನಿಂಗ್ಸ್ ಮಾಡೋಕ್ಕೆ ಬ್ಯಾಕ್ ಟು ಬ್ಯಾಕ್ ಆರ್ಡರ್ ಬೆಳಿಗ್ಗೆನ ಸಂಜೆವರೆಗೂ ಕಂಟಿನ್ಯೂ ಇರೋದ್ರಿಂದವ ಇಂಥ ಏರಿಯಾಗಳಲ್ಲಿ ನೀವೇನಾಗುತ್ತೆ, ನಿಮಗೆ ಒಳ್ಳೆ ಇದು ಚಾಯ್ಸ್ ಚೆನ್ನಾಗಿದೆ. ಆನ್ ಮಾಡ್ಕೊಂಡ್ರೆ ಬೇರೆ ಎಲ್ಲೂ ಹೋಗಿರಲ್ಲ. ನೀವು ಯಾವ ಏರಿಯಾದಲ್ಲಿ ಇರ್ತೀರೋ ಅಲ್ಲೇ ಪಿಕಪ್ಪು, ಅಲ್ಲೇ ಡ್ರಾಪು. ಲಾಂಗ್ ಆರ್ಡರ್ ನಿಮ್ಗೆ ತೋರಿಸಲ್ಲ, ಇರೋ ಏರಿಯಾದಲ್ಲಿ ಅಷ್ಟೇ ಆರ್ಡರ್ ತೋರಿಸೋದ್ರಿಂದವ ನಿಮ್ಗೆ ಯಾವ ಸ್ಕಿಪ್ ಮಾಡೋ ನೆಸೆಸಿಟಿ ಇರಲ್ಲ, ಕ್ಯಾನ್ಸಲ್ ಮಾಡೋ ನೆಸೆಸಿಟಿ ಇರಲ್ಲ. ಜಸ್ಟ್ ನಿಯರೆಸ್ಟ್ ಪಿಕಪ್ ಇದ್ಬಿಟ್ರೆ ಆರಾಮಾಗಿ ಪಿಕಪ್ ಡ್ರಾಪ್ ಪಟಾಪಟ್ ಅಂತ ಎಲ್ಲೂ ಟೈಮ್ ವೇಸ್ಟ್ ಆಗಲ್ಲ, ಮಾಡ್ತಾ ಇರ್ಬೋದು. ಮತ್ತೆ ಇನ್ನೂ ಒಂದು ಆಪ್ಷನ್ ಇದರಲ್ಲೇ ಇದೆ, ಮತ್ತೆ ಆನ್ ರೈಡ್ ಬುಕ್ಕಿಂಗು. ಇದನ್ನು ಒಂದು ಆನ್ ಮಾಡ್ಕೊಂಬಿಡಿ, ಆನ್ ರೈಡ್ ಬುಕ್ಕಿಂಗ್ ಅಂತ ಅದರಲ್ಲೇ ಕೊಟ್ಟಿದ್ದಾನೆ ಆಪ್ಷನ್. ಆನ್ ರೈಡ್ ಬುಕ್ಕಿಂಗ್ ಆಪ್ಷನ್ ಮಾಡ್ಕೊಳ್ಳೋದ್ರಿಂದ, ಆನ್ ಮಾಡ್ಕೊಳ್ಳೋದ್ರಿಂದ ಬೆನಿಫಿಟ್ ಏನಪ್ಪಾ ಅಂದ್ರೆ, ನೀವು ಒಂದು ಆಟೋ ಡ್ರಾಪ್ ಮಾಡಕ್ ಮುಂಚೆ ನಿಮಗೆ ಇನ್ನೊಂದು ಆಟೋ ಅಡ್ವಾನ್ಸ್ ಆಗಿ ಕೊಟ್ಬಿಡ್ತಾರೆ. ಇದು ಒಳ್ಳೆ ಬೆನಿಫಿಟ್. ಆನ್ ರೈಡ್ ಬುಕ್ಕಿಂಗ್ ಮುಂಚೆ ಇತ್ತು, ಸ್ವಲ್ಪ ದಿವಸ ತೆಗೆದಿದ್ದ, ಮತ್ತೆ ಇವಾಗ ಕೊಟ್ಟಿದ್ದಾನೆ. ಆನ್ ರೈಡ್ ಬುಕ್ಕಿಂಗ್ ಮೈನ್ ಇಂಪಾರ್ಟೆಂಟ್ ಇದು. ನೀವು ಯಾವುದೇ ಒಂದು ಆರ್ಡರ್ ಡ್ರಾಪ್ ಮಾಡಕ್ ಮುಂಚೆನೆ ಇನ್ನೊಂದು ಆರ್ಡರ್ ಶೋ ಆಗುತ್ತೆ. ಇದು ಆನ್ ರೈಡ್ ಬುಕ್ಕಿಂಗ್ ಆನ್ ಮಾಡ್ಕೊಂಡಾಗ ಅವಾಗ ಏನಾಗುತ್ತೆ, ನಿಮಗೆ ಆರ್ಡರ್ಗೆ ವೆಯ್ಟಿಂಗ್ ಮಾಡ್ತಕ್ಕಂಥ ನೆಸೆಸಿಟಿ ಇರಲ್ಲ. ಕಸ್ಟಮರ್ನ ಇಮಿಡಿಯೇಟ್ ಡ್ರಾಪ್ ಮಾಡಿದ ತಕ್ಷಣ ನೆಕ್ಸ್ಟ್ ಆರ್ಟ್ಗೆ ಹೋಗ್ತಾ ಇರ್ಬೋದು. ಆನ್ ರೈಡ್ ಬುಕ್ಕಿಂಗ್ ಅಲ್ಲಿ ಹೆಂಗ್ ಕೊಡ್ತಾನಪ್ಪ ನಿಮಗೆ 1 ಕಿಲೋಮೀಟರ್ ಒಳಗಡೆ ಪಿಕಪ್ ಬರೋದು. ನೀವು ಕಸ್ಟಮರ್ನ ಡ್ರಾಪ್ ಮಾಡ್ತಾ ಇದ್ರೆ ಅಂದ್ರೆ ಆ ಲೊಕೇಶನ್ ಇಂದ ಅಪ್ ಟು 1 ಕಿಲೋಮೀಟರ್ ಒಳಗಡೆ ಇರುತ್ತೆ ಪಿಕಪ್. ಹಂಗಾಗಿ ನಿಮಗೆ ಒಳ್ಳೆ ಬೆನಿಫಿಟ್ ಇದು ಆನ್ ರೈಡ್ ಬುಕ್ಕಿಂಗ್ ಅಲ್ಲಿ. ಇಮಿಡಿಯೇಟ್ ಪಟ ಅಂತ ಆರ್ಡರ್ಗಳನ್ನ ಎತ್ಕೊಂತಾ ಇರ್ಬೋದು, ಡ್ರಾಪ್ ಮಾಡ್ತಾ ಇರ್ಬೋದು. ಸುಮಾರು ಜನಕ್ಕೆ ಇದು ಆನ್ ರೈಡ್ ಬುಕ್ಕಿಂಗ್ ಗೊತ್ತಿರುತ್ತೆ, ಕೆಲವರಿಗೆ ಗೊತ್ತಿರಲ್ಲ. ಹಳೊಬ್ರಿಗೆಲ್ಲ ಗೊತ್ತು ರಾಪಿಡೋದಲ್ಲಿ ಏನೇನು ಬರ್ತಾ ಇರ್ತದೆ ಅಪ್ಡೇಟ್ಗಳು, ಏನೇನು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಇದೆ ಎಲ್ಲ ಗೊತ್ತಿರುತ್ತೆ. ಬಟ್ ಹೊಸ ಹುಡುಗರು ಏನು ಬರ್ತಾ ಇರ್ತಲ್ಲ ಅಂತರಿಗೆ ಇವೆಲ್ಲ ಗೊತ್ತಿರಲ್ಲ. ಸುಮ್ಮನೆ ಬರಾಡ್ ಎತ್ಕೊಂಡು ಮಾಡ್ತಾ ಇರ್ತಾರೆ. ಅವ್ರಿಗೋಸ್ಕರ ಏನಾದ್ರು ಒಂದು ಹೊಸ ಅಪ್ಡೇಟ್ ಯಾರು ತಿಳಿಸ್ಕೊಡಲ್ಲ ಇಷ್ಟು ಇನ್ಫಾರ್ಮೇಷನ್ ಆಗಿ. ಅದಕ್ಕೋಸ್ಕರ ಅವ್ರಿಗೋಸ್ಕರ ನಾನು ಎವ್ರಿಡೇ ವಿಡಿಯೋ ಮಾಡ್ತಾ ಇರ್ತೀನಿ. ಏನೇ ಒಂದು ಹೊಸ ಅಪ್ಡೇಟ್ ಬಂದ್ರೆ ರಾಪಿಡೋದಲ್ಲಿ ತಿಳಿಸ್ಕೊಡ್ತಾ ಇರ್ತೀನಿ. ಈ ಆನ್ ರೈಡ್ ಬುಕ್ಕಿಂಗ್ ಅಷ್ಟೇ, ನೀವು ಇಮಿಡಿಯೇಟ್ ಆಗಿ ಮುಂಚೆನೇ ಆನ್ ಮಾಡಿ ಇಟ್ಕೊಂಡ್ಬಿಟ್ರೆ ನಿಮಗೆ ಪೀಕ್ ಅವರಲ್ಲಿ ಟೈಮ್ ವೇಸ್ಟ್ ಆಗಲ್ಲ. 4 ಆರ್ಡರ್ ಮಾಡೋದಕ್ಕೆ 8 ಆರ್ಡರ್ ಹೊಡಿಬೋದು. ಯಾಕಂದ್ರೆ ಇಮಿಡಿಯೇಟ್ ಆಗಿ ಡ್ರಾಪ್ ಮುಂಚೆನೇ ಆರ್ಡರ್ ಬರ್ತಾ ಇರೋದವ, ಎಲ್ಲೂ ಟೈಮ್ ವೇಸ್ಟ್ ಆಗಲ್ಲ. ಇಮಿಡಿಯೇಟ್ ಆಗಿ ಮಾಡ್ಕೊಂಡು ಹೋಗ್ತಾ ಇದ್ರೆ ಇನ್ಸೆಂಟಿವ್ ಕವರ್ ಮಾಡ್ಬೋದು. ಇವೇನು 30 ಆರ್ಡರ್ ಕಂಪ್ಲೀಟ್ ಇದೆಯಲ್ಲ ಅದಕ್ಕೂ ಕೂಡ ಕವರ್ ಮಾಡ್ಕೋಬಹುದು. ಬ್ಯಾಕ್ ಟು ಬ್ಯಾಕ್ ಆರ್ಡರ್ ಕೂಡ ಅಷ್ಟೇ ನಿಯರೆಸ್ಟ್ ಪಿಕಪ್ ಡ್ರಾಪ್ ಬರ್ತಾ ಇರ್ತವೆ ಲೋಕಲ್ ಆರ್ಡರ್ಗಳು. ಅದರಿಂದ ಈ ಆನ್ ರೈಡ್ ಬುಕ್ಕಿಂಗ್ ಆನ್ ಮಾಡ್ಕೊಂಡ್ರೆ ನಿಮಗೆ ಎಲ್ಲದಕ್ಕೂ ಬೆನಿಫಿಟ್ ಇದೆ, ಎಲ್ಲದಕ್ಕೂ ಕವರ್ ಆಗುತ್ತೆ, ಬೇಗ ಪಿಕಪ್ ಡ್ರಾಪ್ ಆಗುತ್ತೆ. ಅರ್ನಿಂಗ್ಸ್ ಕೂಡ ಹಂಗೆ ಆಗ್ತಾ ಇರುತ್ತೆ. ಮಾರ್ನಿಂಗ್ ಟೈಮಲ್ಲಿ ಎಲ್ಲ ಸರ್ಜ್ ಇರುತ್ತೆ, ಎಲ್ಲ ಏರಿಯಾದಲ್ಲಿ ಗೊತ್ತಿರಬೇಕು. ಸರ್ಜ್ ಏರಿಯಾಗಳೆಲ್ಲ ಮಾಡ್ಕೊಂಡ್ರೆ ಮ್ಯಾಕ್ಸಿಮಮ್ 40 ರೂಪೀಸ್ ಬರ್ತಕ್ಕಂಥ ಜಾಗದಲ್ಲಿ 60 ರೂಪೀಸು 50 ರೂಪೀಸ್ ಈ ಥರ ಬರ್ತಾ ಇರುತ್ತೆ. ಯಾಕೆಂದರೆ 1.8 2 2.5 ಈ ಥರ ಎಲ್ಲ ಸರ್ಜ್ ಕೊಟ್ಟಿರ್ತಾನೆ ಕೆಲವೊಂದು ಹೈ ಡಿಮ್ಯಾಂಡ್ ಏರಿಯಾಗಳಲ್ಲಿ. ಮಾರ್ನಿಂಗ್ ಯಾವಾಗ ಅಂದರೆ 8 o'clock ಇಂದ ಒಂದು 11 o'clock ಇಲ್ಲ 10:30 ಇಷ್ಟರೊಳಗಡೆ ಒಳ್ಳೆ ಸರ್ಜ್ ಕೊಡ್ತಾ ಇರ್ತಾನೆ. ಅಂಥ ಏರಿಯಾಗಳಲ್ಲಿ ನೀವು ಮಾಡ್ಕೋಬೇಕು. ಮಾರ್ನಿಂಗಲ್ಲಿ ಪೀಕ್ ಅವರಲ್ಲಿ ಸರ್ಜ್ ಎಲ್ಲೆಲ್ಲಿ ಇರುತ್ತೆ ಆ ಏರಿಯಾದಲ್ಲಿ ಲೋಕಲ್ ಆರ್ಡರ್ ಮಾಡ್ಕೊಳ್ಳಿ, ಆನ್ ರೈಡ್ ಬುಕ್ಕಿಂಗ್ ಆನ್ ಮಾಡ್ಕೊಳ್ಳಿ, ಸ್ಟೇ ಇನ್ ಏರಿಯಾನು ಆನ್ ಮಾಡ್ಕೊಳ್ಳಿ. ಅಂಡ್ ಇದೆಯಲ್ಲ ಆಪ್ಷನ್ 30 ಆರ್ಡರ್ ಕಂಪ್ಲೀಟ್ ಮಾಡೋದು, ಅದನ್ನು ಆನ್ ಮಾಡ್ಕೊಳ್ಳಿ. ಇವೆಲ್ಲ ಮಾಡ್ಕೊಂಡ್ರೆ ಏನಾಗುತ್ತೆ, ಒಳ್ಳೆ ಬೆನಿಫಿಟ್ ಎಲ್ಲರಲ್ಲೂ. ಮಾರ್ನಿಂಗಲ್ಲಿ ಅಪ್ ಟು ನೀವು ಒಂದು 15 ಆರ್ಡರ್ ಕಂಪ್ಲೀಟ್ ಮಾಡ್ಬಿಡ್ಬೋದು ಆ ಒಂದು ಪೀಕ್ ಅವರಲ್ಲೇ ಆಫೀಸ್ ಟೈಮಿಗೆ. ಹಂಗಾಗಿ ನಿಮಗೆ ಒಳ್ಳೆ ಅರ್ನಿಂಗ್ಸ್ ಕೂಡ ಆಗುತ್ತೆ. 2,000 ಏನು 3,000 ಬೇಕಾದ್ರೆ ಹೊಡಿಬೋದು. ಎಲ್ಲ ಪ್ಲಾನ್ ಪ್ರಕಾರ ಮಾಡ್ಬೇಕು. ನಾನು ಹೇಳಿದ್ನಲ್ವಾ, ಇಷ್ಟೆಲ್ಲ ಆನ್ ಮಾಡ್ಕೊಂಡು ಇದ್ರ ಪ್ಲಾನ್ ಪ್ರಕಾರ ಮಾಡ್ಕೊಂಡ್ರೆ ಒಳ್ಳೆ ಏರಿಯಾದಲ್ಲಿ ಹೈ ಡಿಮ್ಯಾಂಡ್ ಇರ್ತಕ್ಕಂಥ ಜಾಗದಲ್ಲಿ ಮಾಡಿದ್ರೆ 100% ಒಳ್ಳೆ ಅರ್ನಿಂಗ್ಸ್ ಆಗೇ ಆಗುತ್ತೆ ರಾಪಿಡೋ ಬೈಕ್ ಟ್ಯಾಕ್ಸಿಲಿ. ಎಲ್ರಿಗೂ ಆಗಲ್ಲ, ಒಟ್ಟಿನಲ್ಲಿ ಯಾರ್ಯಾರು ಹೈ ಡಿಮ್ಯಾಂಡ್ ಏರಿಯಾಗಳಲ್ಲಿ ಇರ್ತಾರೆ ಅವ್ರಿಗೆ ಮತ್ತು ಬೆಸ್ಟ್ ಪರ್ಫಾರ್ಮೆನ್ಸ್ ಇರಬೇಕು. ಕ್ಯಾನ್ಸಲೇಷನ್ ಜಾಸ್ತಿ ಮಾಡಬಾರ್ದು, ಸ್ಕಿಪ್ ಮಾಡಬಾರ್ದು ಜಾಸ್ತಿ ಆರ್ಡರ್ಗಳು. ಈ ಥರ ಇರ್ತಕ್ಕಂಥ ಪರ್ಫಾರ್ಮೆನ್ಸ್ ಚೆನ್ನಾಗಿ ಇಟ್ಕೊಂಡು ಬೆಸ್ಟ್ ಪರ್ಫಾರ್ಮೆನ್ಸ್ ಇಟ್ಕೊಂಡು ಮಾಡಿದ್ರೆ ಅಂಥವ್ರಿಗೆ ಆರ್ಡರ್ ಚೆನ್ನಾಗಿ ಬರ್ತಾ ಇರುತ್ತೆ, ಒಳ್ಳೆ ಅರ್ನಿಂಗ್ಸ್ ಆಗುತ್ತೆ. ಮಾರ್ನಿಂಗಲ್ಲಿ ಪೀಕ್ ಅವರಲ್ಲಿ ಯಾವ ಪರ್ಫಾರ್ಮೆನ್ಸ್ ಇದ್ರೂ ಆರ್ಡರ್ ಬರ್ತಾನೆ. ನಿಮಗೆ ಬ್ಯಾಡ್ ಪರ್ಫಾರ್ಮೆನ್ಸ್ ಇದ್ರೂ ಪೀಕ್ ಅವರಲ್ಲಿ ಬ್ಯಾಕ್ ಟು ಬ್ಯಾಕ್ ಆರ್ಡರ್ ಕೊಡ್ತಾನೆ ಇರ್ತಾನೆ. ನಾನು ಪೀಕ್ ಅವರಲ್ಲಿ ಬೆಸ್ಟ್ ಪರ್ಫಾರ್ಮೆನ್ಸ್ ಇದೆ, ಚೆನ್ನಾಗಿ ಆರ್ಡರ್ ಬರುತ್ತೆ, ಬೇರೆ ಟೈಮಲ್ಲಿ ಬರಲ್ಲ ಬೇರೆಯವರಿಗೆ. ಹಾಗಾಗಿ ಆದಷ್ಟು ಇವೆಲ್ಲ ಕರೆಕ್ಟಾಗಿ ಇಟ್ಕೊಂಡು ಪ್ಲ್ಯಾನ್ ಮಾಡ್ಕೊಂಡು ಇಂಥ ಏರಿಯಾಗಳಲ್ಲಿ ಆರ್ಡರ್ ಬರುತ್ತೆ ಅಲ್ಲಿ ಲೋಕಲ್ ಆರ್ಡರೇ ಮಾಡಿಕೊಂಡ್ರೆ ಒಳ್ಳೆ ಅರ್ನಿಂಗ್ಸ್ ಮಾಡ್ಬೋದು. ಬೈಕ್ ಟ್ಯಾಕ್ಸಿಲಿ ದಿನೇ ಹೊಸ ಅಪ್ಡೇಟ್ ಕೊಡ್ತಾನೆ ಇದ್ದಾನೆ. ನಾನು ಯಾವುದೇ ಒಂದು ಅಪ್ಡೇಟ್ ಬಂದರೂ ಹೊಸ ತಿಳಿಸ್ಕೊಡ್ತಾನೆ ಇರ್ತೀನಿ ಎವ್ರಿಡೇ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಹ್ಯಾವ್ ಎ ನೈಸ್ ಡೇ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.